ಯಾವ್ದೋ ತಾಯಿ ಮಗುಗೆ ಆಕ್ಸಿಡೆಂಟ್ ಆಗಿದೆ ನೋಡ್ರಿ. ಬೆಳಗ್ಗೆ ಕಿಡ್ನಾಪ್ ಕೇಸ್ದು ಬೈಕು ನಂಬರ್ ಮಿಸ್ ಆಗಿದೆ ನೋಡಿ. ವಿದೌಟ್ ನಂಬರ್ ಪ್ಲೇಟ್ ಯಾವ ಬೈಕ್ ಬಂದ್ರು ಹಿಡೀರಿ. ಜನಿಟಾ, ನೀ ನನ್ನ ಲೈಫಲ್ಲಿ ಬಂದಾಗಿಂದ ನಾನು ನೋಡಿದ್ದು ಬರೀ ಹ್ಯಾಪಿನೆಸ್. ಈಶನ್, ನೀನು ಹ್ಯಾಪಿನೆಸ್ ಅಂತ ನೋಡಿದ್ರೆ ಹ್ಯಾಪಿನೆಸ್, ಸ್ಯಾಡ್ ಅಂತ ನೋಡಿದ್ರೆ ಸ್ಯಾಡ್. ನೀನು ನನ್ನ ಹೇಗೆ ತಗೋತೀಯೋ ಹಾಗೆ. ಯು ಆರ್ ಆಲ್ವೇಸ್ ಮೈ ಹ್ಯಾಪಿನೆಸ್. ಹ್ಯಾವ್ ಯು ಟ್ರೈಡ್ ಮ್ಯಾಜಿಕ್ ಮಶ್ರೂಮ್? ಈಶನ್, ನೀನು ನನಗೆ ಯಾಕೆ ಇಷ್ಟ ಗೊತ್ತಾ? ಯು ಆಲ್ವೇಸ್ ಮೇಕ್ ಮೀ ಟ್ರೈ ಕ್ರೇಜಿ ಥಿಂಗ್ಸ್. ಮ್ಯಾಜಿಕ್ ಮಶ್ರೂಮ್ ಸೆಟ್ ಆಗಲ್ಲ ನಂದು ನಿಮಗೆ. ಎಸ್, ಎಲ್ಲ ಸರಿ ಮಾಡ್ಕೊತೀನಿ. ಯಾವತ್ತೋ ಬ್ರೇಕಪ್ ಮಾಡೋಣ ಅನ್ಕಂಡೆ, ಇವತ್ತು ಅಷ್ಟೇ ಕರ್ಕೊಂಬರೋದು ಬೇಡ ಅಂದೆ. ಏನು ಮಾಡೋದು? ನೋ ಆಪ್ಷನ್. ಸಾಕು ಪುನರ್ವಿ, ಇಲ್ಲಿಗೆ ನಿಲ್ಲಿಸ್ಬಿಡೋದ? ಸಾಕು. ಇನ್ನೂ ಯಾವ ಥರ ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ, ಐ ಡೋಂಟ್ ನೀಡ್ ಯು ಪುನರ್ವಿ. ಐ ಡೋಂಟ್ ವಾಂಟ್ ಯು. ಐ ಡೋಂಟ್ ಲವ್ ಯು. ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಅವ್ನು ಮದುವೆ ಮಾಡ್ಕೊಬಾರ್ದ? ನಾನು ಸಾಯಿಗಿಂತ ಮುಂಚೆ ನಿನ್ನ ಮದುವೆ ನೋಡಬೇಕು. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನಿಂಗೊಂದು ಒಳ್ಳೆ ಸುದ್ದಿನೇ ಹೇಳ್ತೀನಿ. ಅವನ್ನೂ ಕೂಡ ಬೇಗ ಪರಿಚಯ ಮಾಡಿಸ್ತೀನಿ. ಅಮ್ಮ, ಅವನು ಅಪ್ಪನ ಥರನೇ ನಿನ್ನು ಇಬ್ರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಸರಿ, ತಿಂಡಿ ಬಾಕ್ಸಲ್ಲಿದೆ, ಚಿತ್ರಾನ್ನ ಮಾಡಿದ್ದೀನಿ, ಫ್ರೂಟ್ಸ್ ಕೂಡ ಇನ್ನೊಂದು ಬಾಕ್ಸಲ್ಲಿದೆ. ಹಾಂ, 1, 2, 3 ಈ 3 ಟ್ಯಾಬ್ಲೆಟ್ಸ್ನ 10 ಗಂಟೆಗೆ ಸರಿಯಾಗಿ ತಗೋ, ಮರಿಬೇಡ.
ಹೇಳೋದು ಮರ್ತೋಯ್ತು, ಇವತ್ತು ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಬರ್ತೀನಿ, ಬಾಯ್. ಧರ್ಮ ನಿಂತ್ಕೋ. ಏನಿದು? ಏನಮ್ಮ? ಪ್ಯಾಂಟ್ನಲ್ಲಿ ಸಿಕ್ತು ಇದು. ಇದನ್ನ ಬೇರೆ ಕಲ್ತಿದ್ಯಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಜೀವನ ಬಗ್ಗೆ ಯೋಚನೆನೂ ಇಲ್ಲ. ಯಾಕೋ ಹೀಗಾದೆ? ಧರ್ಮ ನಿಂತ್ಕೋ. ಸಾಕು, 5 ವರ್ಷ ವೇಸ್ಟ್ ಮಾಡೋದು ಸಾಕು. ಸಿನಿಮಾ ಅನ್ನೋದು ಹುಚ್ಚು. ಅದೊಂದ್ಸಲ ತಲೆಗೆ ಹತ್ತಿದ್ರೆ ಯಾರು ಬೇಡ, ಯಾವುದು ಬೇಡ. ನೋಡು, ನಿನ್ನ ತಂಗಿ ಪರಿಸ್ಥಿತಿ ನೋಡು. ನನಗೂ ವಯಸ್ಸಾಯಿತು, ದುಡಿಯೋಕ್ಕಾಗ್ತಾ ಇಲ್ಲ. ನಾನು ಸ್ನೇಹಿತನ ಜೊತೆ ಮಾತಾಡಿ ಅವ್ನ ಕೈ ಕಾಲು ಹಿಡಿದು ಅವ್ನ ಮಗನ ಕಂಪನಿನಲ್ಲಿ ನಿನಗೊಂದು ಇಂಟ್ರೂ ಅರೇಂಜ್ ಮಾಡಿಸಿದ್ದೀನಿ. ಅಲ್ಲಿದೆ ನೋಡು ಇಂಟ್ರೂ ಲೆಟ್ರು. ಇವತ್ತು 9:00ವರೆಗೆ ನೀನು ಇಂಟ್ರೂ ಅಟೆಂಡ್ ಮಾಡಬೇಕು. ಅಮ್ಮ, 9 ಗಂಟೆ ನಾನು ಪ್ರೊಡ್ಯೂಸರ್ ಮೀಟ್ ಆಗಬೇಕು. ನಾನು ಮಾಡಿರೋ ಶಾರ್ಟ್ ಫಿಲಮ್ಗೆ 1.5 ಲಕ್ಷ ಇನ್ವೆಸ್ಟ್ ಮಾಡೋ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದೆ ಇದಕ್ಕೋಸ್ಕರ. ಹಾಯ್. 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 ಇಶನ್, ಏನಾಯ್ತು ತಲೆಗೆ? ಹಾಂ, ಬರ್ಬೇಕಾದ್ರೆ ಬೈಕ್ ಸ್ಕೆಟಾಗಿ ಬಿದ್ದರು. ಅಯ್ಯೋ, ನೋಡ್ಕೊಂಡು ಬರಬಾರ್ದಾ? ಗಾಯನ ಓಪನಲ್ಲಿ ಇಡಿ, ಬೇಗ ಗುಣ ಆಗುತ್ತೆ. ಹಾಂ, ಇಟ್ಸ್ ಓಕೆ. ಹಾಂ, ಹೊರಡೋಣ. ಸಾಕು ಧರ್ಮ. ಧನ್ಯನ ಪರಿಸ್ಥಿತಿ ನೋಡಿ ಯಾರು ಅವಳ ಮದುವೆ ಆಗಕ್ಕೆ ಹೋಗ್ತಾ ಇಲ್ಲ. ಏನಾದರೂ ಕೊಟ್ಟರೆ ಒಪ್ಕೋಬಹುದು. ಅದಕ್ಕೆ ಅಪ್ಪ ನಿನಗೆ ಕೆಲಸ ಮಾಡೋಕ್ಕೆ ಹೇಳ್ತಾ ಇರೋದು. ಅಮ್ಮ, ಇದೊಂದು ಶಾರ್ಟ್ ಫಿಲಮ್, ಇದೇ ಲಾಸ್ಟು. ನಮ್ಮ ಜೀವನನೇ ಚೇಂಜ್ ಆಗುತ್ತೆ. ಏನೋಪ್ಪ, ಆ ದೇವರೇ ನಿನಗೆ ದಾರಿ ತೋರಿಸ್ಬೇಕು. ಅಣ್ಣ ಅಣ್ಣ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಆಲ್ ದ ಬೆಸ್ಟ್. ಸಾಂಗ್ ಚೇಂಜ್ ಮಾಡು. ಯಾಕೆ, ಚೆನ್ನಾಗಿಲ್ವಾ? ಹೋ, ನೀನು ಇಂಗ್ಲೀಷ್ ಸಾಂಗ್ಸ್ ಅಲ್ವಾ ಕೇಳೋದು? ಮಗ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನೋ? ತೆಗಿಯೋ, ಗಾಡಿ ತೆಗಿಯೋ, ಬೇಗ ತೆಗಿಯೋ.
ಕ್ರೆಡಿಟ್ ಕಾರ್ಡ್ ಕೊಡು. ಏನು ಸಾಕು ಬರ್ತಾರೆ ಗುರು. ಬಾಟ್ಲು ಹುಷಾರು ಕಣ, ಕೆಳಗೆ ಫ್ರೂಟ್ಸ್ ಬೇರೆ ಇದೆ. ಇದಕ್ಕೆ 13,000 ಬಿಲ್ ಆಗಿದೆ. ನಾನು ತುಂಬ ಖುಷಿಯಿಂದ ಬಂದಿರೋದು. ನಿನ್ನ ಜೊತೆ ಫಾಲ್ಸ್ ನೋಡಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಎಷ್ಟು ದಿನ ಆಯ್ತು ಗೊತ್ತಾ ನಾವಿಬ್ರು ಮನಸ್ಸಿಂದ ಮಾತಾಡಿದೆ. ನೋಡು, ಎಲ್ಲದಕ್ಕೂ ಅಡ್ಡ ಭಯ ಹಾಕ್ಬೇಡ. ಇದೆಲ್ಲ ಇಲ್ಲದೆ ನನ್ನ ಮನ್ಸಿಂದ ಮಾತಾಡೋಕ್ಕಾಗಲ್ಲ. ಹೇ, ಫಾಲ್ಸ್ ಎಲ್ಲ ಫಕಿಂಗ್ ಆಸಮ್ ಅಲ್ವಾ? ಇದೆಲ್ಲ ಇಲ್ಲದೆ ಹೇಗೆ? ಕಮ್ ಆನ್ ಯಾ, ಫ್ರೂಟ್ಸ್, ವೋಡ್ಕಾ, ವಾವ್, ಕಾಕ್ಟೇಲ್ ಮಾಡ್ಬೋದು. ಯೇ! ಗಾಡಿ ಸೈಡ್ಗೆ ಹಾಕು. ಓಕೆ Yeah. ಕ್ಯಾಪ್ಟನ್, ಬೇತಲನ ಥರ ಅವನು ಅಲ್ಲೇ ಇದ್ದಾನೆ. Yeah. ಹೇ ಧರ್ಮ. ಹೇ, ಏ ಸುಮನ್, ಆಫ್ಟರ್ ಲಾಂಗ್ ಟೈಮ್ ಹೇಗಿದೆಯಾ? ನೋಡು ಹೇಗಿದ್ದೀನಿ. ರೋಡಲ್ಲಿ ನಿಂತಿದ್ಯಾ? ಇಲ್ಲೇನು ಮಾಡ್ತಿದ್ಯಾ?
ಕಾಮನ್ ಸೆನ್ಸ್ ಇಲ್ವಾ? ಇನ್ನೂ ಚೇಂಜ್ ಆಗಿಲ್ಲ. ಫನ್ನಿ ಗೈ, ಇನ್ನೂ ಅದೇ ಓಲ್ಡ್ ಬೈಕು. ಅಮ್ಮ ಪೈಪ್ ಇದೆಯಾ? ಏಯ್, ನನ್ನ ಬೈಕಿನ ಪೆಟ್ರೋಲ್ ತೆಗೆದ್ರೆ ಕೈ ಕತ್ತರಿಸ್ಬಿಡ್ತೀನಿ. ನಾನು ದುಡ್ದಿರೋ ದುಡ್ಡು ಅದು. ಮರ ಒಳಕ್ಕೆ ನೀನು. ಇದೇ ಲಾಸ್ಟು. ಇನ್ನು ಮುಂದೆ ಫಿಲಮು ಪಿಕ್ಚರು ಅಂತ ಅವ್ನು ಹೋಗೋದಾದ್ರೆ ₹1 ಕೊಡಲ್ಲ ನಾನು. ಹಾಗಂತ ಹೇಳ್ಬಿಡು ಅವನಿಗೆ. ತಗೋ, ಕೊಟ್ಬಿಡು ಇದನ್ನು. ಎಲ್ಲಿಗೆ ಹೋಗ್ಬೇಕು ನೀನು? ಇಲ್ಲ, ಅದು ನಾವು ಆ ಕಡೆನೇ ಹೋಗ್ತಾ ಇದ್ದೀವಿ. ಬಾ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್. ಇವತ್ತು ನಮ್ಮ ಪ್ರೊಡ್ಯೂಸರ್ ಮೀಟ್ ಆಗಬೇಕಿತ್ತು. ಅವ್ರು ನನ್ನ ಶಾರ್ಟ್ ಫಿಲಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನೀವೆಲ್ಲ ಸಿಗಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ನೀನಿನ್ನೂ ಫಿಲಮ್ ಫೀಲ್ಡ್ ಬಿಟ್ಟಿಲ್ವಾ? ಏನು ಯೂಸ್ ಇಲ್ಲ ಗುರು ಅದರಲ್ಲಿ. ಬ್ಯಾಟ್ರಿ ಡೆಡ್ ಅನಿಸುತ್ತೆ. ನಾವಿಲ್ಲಿ ನಿಲ್ಲಿಸಲೇಬಾರ್ದಿತ್ತು. ಕಾಮನ್ ಸೆನ್ಸ್ ನಿನಗೂ ಇಲ್ವಾ? ಬರುವಾಗ ಚೆಕ್ ಮಾಡ್ಕೊಂಡು ಬರಬಾರ್ದಿತ್ತಾ? ಗಾಯ್ಸ್, ನೋ ಆಪ್ಷನ್. ನಾವೆಲ್ಲರೂ ವೇಟ್ ಮಾಡಲೇಬೇಕು. ಇನ್ನೊಂದು ಗಾಡಿ ಬಂದರೆ ಅದ್ರ ಜಂಪರ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಇಶಾನ್, ಎಣ್ಣೆ ಬಾಟ್ಲು ನೋಡ್ದ? ಮಗ ನೋಡಿಲ್ಲ ಕಣೋ. ಇದಿರಬೇಕಾದ್ರೆ ಅದು ಯಾಕೋ ನನಗೆ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ. ಸೇದಿದೆಯಾ? ಅಮೌಂಟ್ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೋಗೋಕ್ಕಾಗೋದು. ಓಕೆ, ಐ ವಿಲ್ ಸೆಂಡ್ ವಾಟ್ ಐ ಹ್ಯಾವ್. ಈಶನ್, ಗಿವ್ ಹಿಮ್ ಕ್ಯಾಶ್. ಈ ಕಾಸನ್ನ ಚಪ್ರಿಗಳೇ ಇಟ್ಕೊತಾರೆ. ಆ ಮಗು ತಾಯಿಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಓ ಈಶನ್, ಯಾರು ಇಟ್ಕೊಂಡ್ರೆ ಏನಂತೆ? ನಾವು ಬಚಾವಾದ್ರೆ ಸಾಕು. ಗಿವ್ ಹಿಮ್. ನೀವು ಬದುಕು ಬಂದಿರೋದೇ ಹೆಚ್ಚು. ಜುನಿಟಾ, ನೀ ನನ್ನ ಲೈಫಲ್ಲಿ ಬಂದಾಗಿಂದ ನಾನು ನೋಡಿದ್ದು ಬರೀ ಹ್ಯಾಪಿನೆಸ್. ಮ್ಯಾಜಿಕ್ ಮಶ್ರೂಮ್.
ಎಣ್ಣೆ ಕೇಳ್ರೆ ನಾನೇ ಕೊಡ್ತಿರ್ಲಿಲ್ವಾ? ನೀನು ನೋಡ್ರೆ ನಗು ಬರುತ್ತೆ. ಟಿಪಿಕಲ್ ಕ್ಯಾರೆಕ್ಟರ್. ಒಂದು ಎಂಜಾಯ್ಮೆಂಟ್ ಇಲ್ಲ, ಫನ್ ಇಲ್ಲ, ಕರೆಕ್ಟಾಗಿರೋ ಕೆರಿಯರ್ ಕೂಡ ಇಲ್ಲ ನಿಮಗೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಭಯ ಆಗ್ತಿದೆ. ನೀ ಕೆರಿಯರ್ ಅಂದರೆ ಏನು ಹೇಳ್ತಿದ್ದೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಈ ಕೆರಿಯರ್ ಅಂದರೆ ಜೀವನದಲ್ಲಿ ಬರೋ ದಾರಿಗಳಷ್ಟೇ. ನೀನು ನಿನ್ನ ದಾರಿ ಚೂಸ್ ಮಾಡಿದೆ, ನಾನು ನನ್ನ ದಾರಿ ಚೂಸ್ ಮಾಡಿದೆ. ಬಟ್ ಐ ಫೇಲ್ಡ್. ಆದರೂ ಒಂದಲ್ಲ ಒಂದಿನ ನಾನು ಗೆದ್ದೇ ಗೆಲ್ತೀನಿ. ಪ್ರಪಂಚದಲ್ಲಿ ತುಂಬ ಭಾರವಾಗಿರೋ ವಿಷಯನೂ ಗೊತ್ತಾ? ಅದು ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ಇಟ್ಟಿರೋ ಭರವಸೆ. ಅದನ್ನೆಲ್ಲ ನಾನು ಸುಳ್ಳು ಮಾಡಿಬಿಟ್ಟೆ. ಪ್ಯಾಷನ್ ಅಂತ ಎಲ್ಲ ಮರ್ತೋಗ್ಬಿಟ್ಟೆ. ಅಪ್ಪ ಅಮ್ಮನಿಗೊಳ್ಳೆ ಮಗ ಆಗಲಿಲ್ಲ, ತಂಗಿಗೊಳ್ಳೆ ಅಣ್ಣನೂ ಆಗಲಿಲ್ಲ. ಎಲ್ಲೋ ನಾನು ಸೋಲ್ತಾ ಇದ್ದೀನಿ ಅನಿಸ್ತಾ ಇದೆ. ಅಪ್ಪ ಅಮ್ಮನ ಬೇರೆ ವಯಸ್ಸಾಗ್ತದೆ. ಎಷ್ಟೋ ವರ್ಷಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದೆ. ನಾವು ಮಾಡಿರೋ ಶಾರ್ಟ್ ಫಿಲ್ಮ್ಗೆ 1.5 ಲಕ್ಷ ಇನ್ವೆಸ್ಟ್ ಮಾಡೋ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅವ್ರನ್ನ ಮೀಟ್ ಆಗಬೇಕಂತ ಹೊರಟಿದೆ. ಆದರೆ ನೀವೆಲ್ಲ ಸಿಕ್ಕಿದಾಗ ಒಂದು ಹೋಪಿತ್ತು, ನನ್ನ ಗೋಲ್ನ ನಾನು ರೀಚ್ ಆಗ್ತೀನಿ ಅಂತ. ಆದರೆ ನಿಮ್ಮೆಲ್ಲರ ದಾರಿಗಳಿಗೆ ಒಳ್ಳೆ ಗುರಿ ಇದೆ, ರೀಚ್ ಆಗ್ತೀರಾ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನನ್ನ ದಾರಿ ಮಾತ್ರ ಇಲ್ಲಿ ನಿಂತೋಗ್ಬಿಟ್ಟಿದೆ. ಐ ಫೇಲ್ಡ್. ನಮ್ಮ ಭಾರನ ನಾವೇ ಹೊರಬೇಕು. ಧರ್ಮ ಅಲ್ವಾ? ಒಳ್ಳೆ ಹೆಸರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಈ ಬದುಕೇ ಒಂದು ಹೋರಾಟ. ಆ ಹೋರಾಟದಲ್ಲಿ ನಾವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು. ಅದೇನಾಗಬೇಕೋ ಅದು ಹಾಗೇ ಆಗುತ್ತೆ, ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ. ನೀವು ನಿಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ದೀರ ಅಲ್ವಾ? ನಾನು ಯಾರ ಹತ್ರನೂ ಈ ಥರ ಹೇಳಿಲ್ಲ. ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ, ಅದರಲ್ಲೇ ಶಾರ್ಟ್ ಮೂವಿ ಮಾಡಿ 1 ಲಕ್ಷದವರೆಗೂ ಯೂಸ್ ಮಾಡ್ಕೋಬೋದು. ಯೋಚನೆ ಮಾಡಿ. ಕ್ಯಾಪ್ಟನ್, ಅವರು ಅಲ್ಲೇ ಇದ್ದಾರೆ, ಹೊಡೆದಾಕ್ಬಿಡ್ಲಾ? ಜಾಕಿಂಗ್, ಅವಳಿನ್ನೂ ಅದನ್ನು ನೋಡಿಲ್ಲ ಅಲ್ವಾ? ನೋಡಿದ್ರೆ ನನಗೆ ಹೇಳು. ಪುನರ್ವಿ ನಿಲ್ಲು. ನೋಡು, ನಿಂದು ತಪ್ಪು ನಿರ್ಧಾರ ಪುನರ್ವಿ. ಅವ್ನಿಗೊಂದು ಲಕ್ಷ ಹೆಂಗೆ ಕೊಡ್ತೀಯಾ? ಅವ್ನ ಕೆರಿಯರ್ ಡಿಸೈಡ್ ಮಾಡೋಕ್ಕೆ ಅವ್ನ ಕೈಲಿ ಆಗ್ತಿಲ್ಲ. ಅದು ಅಲ್ಲದೆ ಈ ಮೂವಿ ಫಿಲಮ್ ಅಂತ ದುಡ್ಡು ಕೊಡೋದು ವೇಸ್ಟು. ಸುಮ್ಮನೆ ಲಾಸ್ ಮಾಡ್ಕೋತೀಯ ಅಷ್ಟೇ. ನಾನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿ ಕೊಡ್ತಾ ಇಲ್ಲ. ಈ ಎಣ್ಣೆ ಎಂಜಾಯ್ಮೆಂಟ್ ಅಂತ ವೇಸ್ಟ್ ಖರ್ಚು ಮಾಡೋ ಬದಲು ಅದೇ ಬೆಟರ್ ಅಲ್ವಾ? ಓಹ್, ಅಂದರೆ ನೀನು ನನಗೆ ವೇಸ್ಟ್ ಅಂತಿದ್ಯಾ? ಇತ್ತೀಚೆಗೆ ನಾನು ಏನೇ ಒಳ್ಳೇದು ಹೇಳಿದ್ರು ನೀನು ಬೇರೆ ಥರನೇ ಅರ್ಥ ಮಾಡ್ಕೋತೀಯಾ. ಏನು ಒಳ್ಳೇದು ಹೇಳಿದ್ಯಾ? ಯಾವಾಗ ನೋಡು ಬರೀ ಹೇಳೋದೇ ಆಯಿತು. ನೀ ನನ್ನ ಲೈಫಿಗೆ ಬಂದು ರಿಲೇಷನ್ಶಿಪ್ಗೆ ಎಂಟ್ರಿ ಕೊಟ್ಟ ಮೇಲಿಂದ ನನ್ನ ಫ್ರೀಡಮ್ನ ಕಿತ್ಕೊಂಡಿದ್ಯಾ. ಅದು ಮಾಡಬೇಡ, ಇದು ಮಾಡಬೇಡ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಸೆಟ್ ಆಗಲ್ಲ ನನಗೂ ನಿಂಗು. ಎಸ್, ಎಲ್ಲ ಸರಿ ಮಾಡ್ಕೊತೀನಿ. ಯಾವತ್ತೋ ಬ್ರೇಕಪ್ ಮಾಡೋಣ ಅನ್ಕಂಡೆ, ಇವತ್ತು ಅಷ್ಟೇ ಕರ್ಕೊಂಬರೋದು ಬೇಡ ಅಂದೆ. ಏನು ಮಾಡೋದು? ನೋ ಆಪ್ಷನ್. ಸಾಕು ಪುನರ್ವಿ, ಇಲ್ಲಿಗೆ ನಿಲ್ಲಿಸ್ಬಿಡೋದ? ಸಾಕು. ಇನ್ನೂ ಯಾವ ಥರ ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಐ ಡೋಂಟ್ ನೀಡ್ ಯು ಪುನರ್ವಿ. ಐ ಡೋಂಟ್ ವಾಂಟ್ ಯು. ಐ ಡೋಂಟ್ ಲವ್ ಯು. Have you tried
ಮ್ಯಾಜಿಕ್ ಮಶ್ರೂಮ್ ಮ್ಯಾಜಿಕ್ ಮಶ್ರೂಮ್ ಮ್ಯಾಜಿಕ್ ಮಶ್ರೂಮ್ ಮ್ಯಾಜಿಕ್ ಮಶ್ರೂಮ್ ಮ್ಯಾಜಿಕ್ ಮಶ್ರೂಮ್ ಮ್ಯಾಜಿಕ್ ಮಶ್ರೂಮ್. ಅವ್ರು ನಮ್ಮ ಏರಿಯಾ ಕಾರ್ಪೊರೇಟ್ರು. You're wrong, my body. ಅದು ನಿಮ್ಮ ಏರಿಯಾ ಕಾರ್ಪೊರೇಟರ್. ಕೌನ್ಸಿಲರ್. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಸೀಕ್ರೆಟ್ ಅಂತ ಇರುತ್ತೆ. ಆದರೆ ಮನುಷ್ಯನ ಹಿಸ್ಟ್ರಿ ನೋಡಿದ್ರೆ ಒಂದು ಸೀಕ್ರೆಟ್ ಕೂಡ ಮೇಂಟೈನ್ ಮಾಡಿರಲ್ಲ. ಈಗ ನಾನು ನಿಮ್ಮನ್ನು ಬಿಟ್ಟರೆ ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನಲ್ಲಿ ಕೂರ್ಬೇಕಾಗತ್ತೆ. ಸೊ ಐ ಡಿಸೈಡೆಡ್ ಟು ಕಿಲ್ everyone here. Now ಸುಮನ್ ಬೇಡಲ್ಲ ನಿಮ್ಮನ್ನ ಯಾರನ್ನು ಕೊಲ್ಲೋದು ಬೇಡ ಅಂತಂದರೆ ನಂದು ಒಂದು ಕಂಡೀಷನ್ ಇದೆ. ನಾನು ನಿಮಗೊಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಬೇಕು. ಗಾರ್ಡನ್ you. Yeah. Take the gun. Come on, take the gun. Come on. Assistant. Knife. You. Catch a knife. Come on. Take the knife. Take it. Yeah. Wait. ಯಲ್ಲಾಪೇಟೆ ಕೌನ್ಸಿಲರ್ ಕಿಡ್ನಾಪ್ ಪ್ರಕರಣ. ಕಿಡ್ನಾಪ್ಗೆ ಕಾರಣವಾದರೂ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಪೇಟೆಯ ಜನಗಳಿಂದ ಜನಾಕ್ರೋಶ, ಪೊಲೀಸರ ಮೇಲೆ ತೀವ್ರ ಒತ್ತಡ, ಹಲವಾರು ಸಂಘ ಸಂಸ್ಥೆಗಳಿಂದ ಅಲ್ಲಲ್ಲಿ ಪ್ರತಿಭಟನೆ, ಜನಗಳಿಂದ ಭುಗಿಲೆದ್ದ ಆಕ್ರೋಶ. ಪೊಲೀಸರ ಬಿರುಸಿನ ಕಾರ್ಯಾಚರಣೆ ನಡೆಯಲಿದೆ. ಎಲ್ಲ ಚೆಕ್ ಪೋಸ್ಟ್ನಲ್ಲೂ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದು ಪೊಲೀಸ್ ಇಲಾಖೆಯಿಂದ ಮಾಹಿತಿ. ಆ ಏನನ್ನು ನಾನು ಹೂತಾಕ್ತೀನಿ. ಈಗ ನೀವು ಏನು ಮಾಡಬೇಕಂತ ಅಂದರೆ ಕ್ಯಾನ್ ಮತ್ತು ನೈಫಲ್ಲಿ ನೀನನ್ನು ಸಾಯಿಸ್ಬೇಕು. Come on, kill me. Oh, wait. ಫಸ್ಟ್ ನನ್ನ ಅಸಿಸ್ಟೆಂಟ್ನ ಸಾಯಿಸ್ ಕ್ಯಾಪ್ಟನ್. Yes. ಆಮೇಲೆ ನೀವು ನನ್ನ ಸಾಯಿಸ್ಬೇಕು. Come on, kill. ಆಮೇಲೆ ನೀವೇನು ಮಾಡಬೇಕು? ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು.
ಅಲ್ಲಿ ಪೊಲೀಸ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಯಾಕೆ? ಯಾಕಂದರೆ ಆ ಗನ್ ಮತ್ತು ಆ ನೈಫಲ್ಲಿ ಇರೋ ಫಿಂಗರ್ ಪ್ರಿಂಟ್ಸ್ ಅಡ್ಡ ಬಾಡಿಗೆ ಮ್ಯಾಚ್ ಆಗುತ್ತೆ. Just completed. ಈಗ ನಿಮಗೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ. ನೀವು ಇಲ್ಲಿಂದ ಎಸ್ಕೇಪ್ ಆಗಬೇಕಂತ ಅಂದರೆ ನನ್ನೊಂದು ಕಂಡೀಷನ್ ಇದೆ. ನಿಮ್ಮೆಲ್ರಿಗೂ ಒಂದು ವೇ ಇದೆ, ಬಟ್ ಯು ಎಂಟರ್ ದ ರಾಂಗ್ ವೇ ಆ್ಯಂಡ್ ಅ ಬ್ಯಾಡ್ ವೇ ಆ್ಯಂಡ್ ದಟ್ಸ್ ಮೈ ವೇ. ಬಟ್ ನೀವು ಸೇಫ್ ಆಗಬೇಕಂದ್ರೆ ಇಲ್ಲಿ ನಡ್ತಿರೋದನ್ನು ಅಲ್ಲಿ ನೋಡಿರೋದನ್ನು ನೀವು ಯಾರಿಗೂ ಹೇಳಲ್ಲ ಅಂತ ಅಂದರೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ. ಡಿಲ್ ಆರ್ ನೋ ಡೈ? ಕಮ್ ಆನ್ ಗೈಸ್, ನೋ ವೈಲೆನ್ಸ್, ಓನ್ಲಿ ಪೀಸ್. That's my peace, boy. Assistant? Huh? Ring a bucket. Where is the cow? Right. Knife. Running now. When ya? Oh. Baby, you know him? No. Oh. Tattoo. Hello. Tattoo. Wrong. Tattoo. Hello. Tattoo. 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 Yeah. Romanoi. This is a jolly ride, huh? Oh. Huh? Alright. ಇದೊಂದು ನಿಮಗೆ ಮರೆಯಲಾರದ ರೈಡ್ ಆಗಲಿ. ಲೆಟ್ಸ್ ಸೆಲೆಬ್ರೇಟ್. ಆ್ಯಂಡ್ ಈ ರೈಡ್ ನಿಮಗೆ ಜಾಲಿ ಆಗಿಲ್ಲ ಅಲ್ಲ? ಲೈಫಲ್ಲಿ ನೀವು ಯಾವತ್ತೂ ಮರಿಬಾರ್ದು. ಆ ಥರ ಜಾಲಿ ಮಾಡೋಣ. ಅಸಿಸ್ಟೆಂಟ್, ರೈನ್ ಪ್ರೆಸ್ ಆನ್ ದ ಸ್ಪೀಕರ್ ಬಾಕ್ಸ್. ಯುವರ್ ವಿಶ್ ಕ್ಯಾಪ್ಟನ್. ಆ್ಯಂಡ್ ಅಸಿಸ್ಟೆಂಟ್, ಈಗ ನನ್ನ ಕೆಲಸ ಏನು ಗೊತ್ತಾ? DJ ಪ್ಲೇಯರ್. Yeah. हाँ, Bluetooth connected. Come on, dance, 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 dance. Come on, dance, dance, dance. Come on. Assistant, knife. That's our only asset. Get the apple. Cut. Slice. ಟ್ಯಾಟೂ ಅಣ್ಣ. ಟ್ಯಾಟೂ ಅಲ್ಲ. ಈಗ ನನ್ನ ಹೆಸರು ಏನು ಗೊತ್ತಾ? ರಿಮಿಕ್ಸ್ ರೋಮನೋವಾ. ರಿಮಿಕ್ಸ್ ರೋಮನೋವಾ ಅಣ್ಣ, ನಾನೊಂದು ಸಾಂಗ್ ಹೇಳ್ತೀನಿ, ಅದನ್ನೇ ಪ್ಲೇ ಮಾಡ್ಬೋದಾ? ಅಸಿಸ್ಟೆಂಟ್, ಚೇಂಜ್ ದ ಸಾಂಗ್. ಅವರೊಂದು ಸಾಂಗ್ ಹೇಳ್ತಾರೆ, ಹಾಕು. ಎಲ್ಲ ಮಾರಿ
ನೋವಾಗ್ತಾ ಇದೆಯಾ? ಐ ಆಮ್ ಸಾರಿ. ಈ ದಾರಿಲಿ ಬಂದಿದ್ದು ಒಳ್ಳೇದೇ ಆಯ್ತಲ್ವಾ? ಜೊನಿಟಾ, ಮ್ಯಾಪ್ ಹಾಕು. ರೂಟ್ ಕನ್ಫ್ಯೂಸ್ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಹಾಂ, ಲೆಫ್ಟಲ್ಲಿ ಹೋಗೋಣ. ಇದು ಕಾವಲೆ ಊರಿನ ಮೇಲೆ ಹೋಗುತ್ತೆ. ನಾನು ಹೋಗಿದ್ದೀನಿ, ಇದೇ ಹತ್ರ. ರೋಡ್ ತುಂಬ ಚಿಕ್ಕದು ಅನಿಸುತ್ತೆ. ನಾನು ಓಡಾಡಿದ್ದೀನಿ, ಇದೇ ಹತ್ರ. ನೀನು ಹೇಳೋದಾರೆ ಯಾವ್ದು ಕರೆಕ್ಟಾಗಿದೆ ಹೇಳು. ನೀನು ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಡ. ಯಾವ ದಾರಿಯಲ್ಲಿ ಹೋದರೂ ಪರವಾಗಿಲ್ಲ ಕಣ್ರು, ದಾರಿ ಪೀಸ್ ಆಗಿದ್ರೆ ಸಾಕು. ಗಾಯ್ಸ್, ಕೂಲ್ ಡೌನ್. ಅವಳು ಹೇಳ್ತಾ ಇದ್ದಾಳೆ ತಾನೆ, ಆ ದಾರಿಲಿ ಹೋದರೆ ಹತ್ತಿರ ಆಗುತ್ತೆ ಅಂತ. ಜಸ್ಟ್ ಗೋ. ಏನಿವೆ ಈ ಜರ್ನಿ ನನ್ನ ಲೈಫಲ್ಲೇ ಮರೆಯೋಕ್ಕಾಗ್ದಿಲ್ದಿರೋ ಜರ್ನಿ. ನಿಂಗೆ ಗೊತ್ತಾ ಸುಮನ್, ಈ ಫಾಲ್ಸ್ಗೆ ಯಾಕೆ ನಿನ್ನ ಜೊತೆನೇ ಬರಬೇಕು ಅಂದ್ಕೊಂಡೆ ಅಂತ? ನನ್ನಪ್ಪ ಸಾಯೋಕ್ಕೆ ಮುಂಚೆ ನನ್ನಮ್ಮನ್ನ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಈ ಜಾಗದಲ್ಲಿ ತುಂಬ ನೆನಪುಗಳಿವೆ. ಇಲ್ಲ ಸಲ್ಲದ ನೀವವ ಓಡಿ ಬರದಿರು ಮತ್ತೆ. ಅವ್ರ ಪ್ಲೇಸ್ನ ನನ್ನ ಲೈಫಲ್ಲಿ ನಿನ್ನ ಬಿಟ್ಟರೆ ಯಾರಿಂದನೂ ತುಂಬೋಕ್ಕಾಗಲ್ಲ. ಏನೇ ಆಗಲಿ ನಾನು ನಿನ್ನ ಬಿಟ್ಕೊಡಲ್ಲ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೀವವ. ಈಗ ಯಾವ ಪೊಲೀಸ್ ಬಂದ್ರು ಏನು ಮಾಡಕ್ಕಾಗಲ್ಲ. ಯಾಕೆ ಪೊಲೀಸ್ ಹೊರಗಕ್ಕೆ ಇರೋದಿಲ್ಲ ಅಲ್ಲ. ಅಸಿಸ್ಟೆಂಟ್, ಸ್ಟಾಪ್ ದಿ ಡಿಜೆ. ಈಗ ನಿನ್ ಕೆಲಸ ಏನ್ ಗೊತ್ತಾ? ಎಲ್ರು ಫೋನ್ ಕಲೆಕ್ಟ್ ಮಾಡು. ನಿನ್ನ ಮ್ಯಾಜಿಕ್ ಬ್ಯಾಗಿಂದ ಹಗ್ಗ ತೆಗೆದು ಎಲ್ರ ಕೈ ಕಟ್ಟು. ಯಸ್ ಕ್ಯಾಪ್ಟನ್. ಮನುಷ್ಯನಿಗೆ ನಿಯತಿಲ್ಲ ಅಂತ ನಮ್ಮ ಬಾಸ್ ಹೇಳಿದ್ರು. ಮುಂದೊಂದು ತಲೆಗೆ 5 ಲಕ್ಷ, ಹಾಗೆ 25 ಲಕ್ಷ ನಮ್ಮ ಬಾಸ್ ನನಗೆ ಕೊಡ್ತೀನಿ ಅಂತಿದ್ದಾರೆ. ಈಗ ನನ್ನ ಹೆಸರೇನು ಗೊತ್ತಾ? ಕಿಂಗ್ ಮೊಗ್ಯಾಂಬ. ನಾನೆಷ್ಟೋ ಹೆಸರು ಇಟ್ಕೊಂಡೆ, ಆದರೆ ಮೊಗ್ಯಾಂಬು ಎಂಥ ಹೆಸರಲ್ಲ. ಈಗ ನಾನು ನಿಮ್ಮಲ್ಲಿ ಫಸ್ಟ್ ಯಾರನ್ನ ಶೂಟ್ ಮಾಡಲಿ? ಸುಮನ್, ಈ ದಾರಿಲಿ ನಾನೇ ಕರ್ಕೊಂಡು ಬಂದೆ. ಐ ಆಮ್ ಸಾರಿ. ನನ್ನ ಹತ್ತಿರ ದುಡ್ಡೆಲ್ಲ ಖಾಲಿಯಾಗಿದೆ. ಪೆಟ್ರೋಲ್ ಹಾಕ್ಸಿದ್ರೆ ಗಾಡಿ ನಿಲ್ಲೋ ತನಕ ನಾವೆಲ್ಲಿಗಾರು ಹೋಗ್ಬೋದು. ನಮ್ಮ ಹತ್ರ ₹1 ಕಾಸಿಲ್ಲ. ಅಲ್ಲ, ಹೋಗೋದಾದರೂ ಹೇಗೋ? ಸುಮನ್, ಪುನರ್ವಿ ಹತ್ರ ಕೇಳು. ಅವಳೇ ಸೇವಿಂಗಲ್ಲಿ ಹೊಸ ಕ್ರೆಡಿಟ್ ಕಾರ್ಡ್ ಬೇರೆ ತೊಗೊಂಡಿದ್ದಾಳೆ. ನೋ, ಅವಳು ಬಿಟ್ಟು ಬೇರೆ ಏನಾರು ಹೇಳು. ನನಗೆ ಅವಳು ಸವಾಸ ಬೇಡ ಅಂತಲೇ ಸುಮ್ಮನಿದ್ದೀನಿ. ನೀನೇನು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ತಾನೆ? ಮೊನ್ನೆ ಯಾವುದೋ ಫಾಲ್ಸ್ಗೆ ನಿನ್ನ ಜೊತೆನೇ ಹೋಗ್ಬೇಕಂತ ಹೇಳ್ತಾ ಇದ್ಲು. ಚಿಲ್ ಮ್ಯಾನ್, 2 ಡೇಸ್ ಅಷ್ಟೇ. ಆಮೇಲೆ ಯಾವುದೋ ರೀಸನ್ ಕೊಟ್ಟು ನಾನೇ ಬ್ರೇಕಪ್ ಆಗೋ ಥರ ಮಾಡ್ತೀನಿ.
ಓಕೆ ಓಕೆ. ಹೇಳು ಸುಮನ್, ಯಾಕೆ ಇಷ್ಟೊತ್ತಿನಲ್ಲಿ ಪುನರ್ವಿ, ನಮ್ಮ ಮಧ್ಯ ಕೋಪ ಜಗಳ ಏನೇ ನಡೆದಿರ್ಬೋದು, ಪ್ರೀತಿಲಿ ಎಲ್ಲನೂ ಗೆಲ್ಬೋದು. ಪ್ರೀತಿ ಒಂದ್ರಲ್ಲೇ ಸುಮನ್. ನೀನು ಅವತ್ತು ಮಾಡಿದ ಒಂದೇ ಒಂದು ಹೆಲ್ಪಿಂದ ಇವತ್ತು ನನ್ನ ಅಮ್ಮ ಉಳಿದಿದ್ದಾರೆ. ಆ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಿನ್ನಲ್ಲೂ ಒಳ್ಳೆತನ ಇದೆ, ಎಲ್ಲರನ್ನೂ ಪ್ರೀತಿಸು. ನಾನೇ ನಿನ್ನ ಮಿಸ್ ಮಾಡ್ಕೊತೀನಿ. ಐ ಮಿಸ್ ಯು. ನನ್ನಿಂದಲೇ ಇಷ್ಟೆಲ್ಲ ಆಗಿದ್ದು. ಐ ಮಿಸ್ ಯು. Stop the crap. ಹೇಳೋದು ಮರ್ತೋಯ್ತು, ಇವತ್ತು ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಬರ್ತೀನಿ. ಇದೊಂದು ಶಾರ್ಟ್ ಫಿಲ್ಮ್, ಇದೇ ಲಾಸ್ಟು. ನಮ್ಮ ಜೀವನನೇ ಚೇಂಜ್ ಆಗುತ್ತೆ. ಏನೋಪ್ಪ, ಆ ದೇವರೇ ನಿನಗೆ ದಾರಿ ತೋರಿಸ್ಬೇಕು. ಅಣ್ಣ, ನನ್ನ ಲೈಫಲ್ಲೇ ಮರೆಯೋಕ್ಕಾಗ್ದಿಲ್ದಿರೋ ಜರ್ನಿ. ಎನ್ಆರ್ಪೇಟೆ ಕೌನ್ಸಿಲರ್ನ ಕೊಲೆ ಪ್ರಕರಣ. ಕವಲೆ ಊರಿನ ಪಕ್ಕದ ಕಾಡಿನಲ್ಲಿ ಶವ ಪತ್ತೆ. ಪೊಲೀಸರ ತನಿಖೆ ತೀವ್ರಗತಿಯಿಂದ ನಡೆಯುತ್ತಿದೆ. ಹಣಕ್ಕಾಗಿ ಕೊಲೆ ಶಂಕೆ ಎಂದು ತಿಳಿದು ಬಂದಿದೆ. ನಂಗಿಂತ ಮೇಲೆ ಇನ್ನೂ 6 ಜನ ಇದ್ದಾರೆ. ಅವ್ರನ್ನ ಹಿಡೀರಿ ಸರ್. ಒಂದು ನಿಮಿಷ. It's also division, you know. ನನ್ನ ಅಸಿಸ್ಟೆಂಟ್ ಆಕೆನ ತುಂಬ ಟೈಟಾಗಿ ಕಟ್ಟಿಲ್ಲ. ಅವಳ ನಾನು ಶೂಟ್ ಮಾಡಿ ಸಾಯಿಸ್ಬೋದಿತ್ತು, ಬಟ್ ನಾನು ಶೂಟ್ ಮಾಡಿಲ್ಲ. ಯಾಕೆ ಗೊತ್ತಾ? ಶೀ ಈಸ್ ಅ ಚಾಮ್ ಮ್ಯಾನ್. ತುಂಬ ಸರ್, ಅವಳನ್ನ ನೈಫಲ್ಲಿ ಸಾಯ್ದಾಗೆ ನಾನು ಚುಚ್ಚಿದ್ದೇನೆ. ಅವಳು ಬದುಕ್ತಾನೆ. Mogambo Price. ಅವಳು ಬದುಕ್ತಾಳೆ. ಕೆಳಗೆ ಒಂದು ಎಕ್ಸ್ ಬ್ಲೈಡ್ ಇದೆ, ಪಾಕೆಟ್ಗೆ ಇರ್ತೀಯ. ಕಟ್ ಮಾಡಿ ಪಾಕೆಟ್ಗೆ ಏನು ಮಾಡಿ. Thank you. ಏನೋ ನಿನ್ನ ಹೆಸರು?
ಇದೇ ಕಾರಣ ಇದೇ ಜೀವನ ಇದೇ ಆದಿಯು ಹಗುರಾಗಿ ಪಯಣ ಸಾಗಿದೆ. ಒಂದೇ ಮೌನಕ್ಕೆ ದಾರಿ ತೋರಿದೆ. ನಾವು ಯಾರಿಗೂ ಹೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಮಗುಗೆ ಏನಾದರೂ ಆಗಬೇಕು, ನಂಬರ್ ಕೊಟ್ಟಿರಿ. 63. ಬಾಸ್, ನಿಮ್ಮ ಫೋಟೋಸು ಡೀಟೇಲ್ಸು ಎಲ್ಲ ಶೇರ್ ಮಾಡಿದ್ದಾರೆ. ವಿಷಯ ತುಂಬ ಸೀರಿಯಸ್ ಆಗಿದೆ. ದಯವಿಟ್ಟು ಸಿಟಿ ಕಡೆ ಒಂದು ವಾರ ಬರಬೇಡಿ. ಯಾರಿಗೂ ಗೊತ್ತಾಗಬಾರ್ದು.